ಮಿತ್ರರೇ, ನಿನ್ನೆ ದಂಡುಗುಂಡ ಬಸವೇಶ್ವರ ಜಾತ್ರಾ ಮಹೋತ್ಸವ ಇತ್ತು. ಆ ಮಠದ ಪೂಜ್ಯರು ನಮಗೆ ಆಮಂತ್ರಣವನ್ನು ಕೊಟ್ಟಿದ್ದರು. ಸಂಜೆ ಸುಮಾರು 5 ಗಂಟೆಗೆ ಆ ದೇವಸ್ಥಾನದ ಜಾತ್ರೆಯ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಚಿತ್ತಾಪುರ್ ವಾಡಿ ಕ್ರಾಸ್ಗಳ ಮಧ್ಯೆ ಪೊಲೀಸರು ನಮ್ಮನ್ನು ತಡೆದು ತಹಸೀಲ್ದಾರರು ನಿಮಗೆ ನಿರ್ಬಂಧ ವಿಧಿಸಿದ್ದಾರೆ ದಂಡುಗುಂಡು ಪ್ರವೇಶ ಮಾಡೋದಕ್ಕೆ ಅನ್ನುವಂತಹದ್ದನ್ನು ನೋಟಿಸ್ ನೀಡಿ ನಮಗೆ ವಾಪಸ್ ಕಳಿಸಿದ್ದಾರೆ. ಆ ನೋಟಿಸ್ನಲ್ಲಿ ತಹಸೀಲ್ದಾರರು ಉಲ್ಲೇಖ ಮಾಡಿದ್ದಾರೆ, ದಂಡುಗುಂಡ ಬಸವಣ್ಣನ ಟ್ರಸ್ಟಿನವರು ಆಂದೋಲ ಶ್ರೀಗಳನ್ನು ದಂಡುಗುಂಡ ಜಾತ್ರೆಗೆ ಪ್ರವೇಶ ನಿರ್ಬಂಧಿಸಬೇಕು, ಅವ್ರು ಬಂದರೆ ಪ್ರಚೋದನೆ ಹೇಳಿಕೆ ನೀಡ್ತಾರೆ, ಗಲಾಟೆ ಆಗುವ ಸಂದರ್ಭ ಇದೆ ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟ ಪರಿಣಾಮ ಅಲ್ಲಿಯ ತಹಸೀಲ್ದಾರ್ ನಮ್ಮ ವಿರುದ್ಧ ನಿರ್ಬಂಧ ವಿಧಿಸಿ ಆದೇಶವನ್ನು ಹೊರಡಿಸಿದ್ದು ಇದು ಸಂವಿಧಾನ ಬಾಹಿರ. ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೆ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ, ಹಕ್ಕು ನೀಡಿದೆ. ಆ ಹಕ್ಕನ್ನು ಇವತ್ತು ಚಿತ್ತಾಪುರಿನ ತಹಸೀಲ್ದಾರರು ಈ ಟ್ರಸ್ಟಿನ ಮಾತನ್ನು ಕೇಳಿ ನಮಗೆ ನಿರ್ಬಂಧ ವಿಧಿಸಿರುವಂಥದ್ದು ಸಂವಿಧಾನ ವಿರೋಧಿ ಕೆಲಸ ಇದೆ. ಇದೇ ಅಲ್ಲದೆ ಅಲ್ಲಿಯ ನಕಲಿ ಟ್ರಸ್ಟ್ನವರು ಈ ಹಿಂದೆ ಆ ಸ್ವಾಮೀಜಿಯವ್ರ ಜೊತೆ ಮಾತಾಡಬೇಕಾದ್ರೆ ಹೇಳಿದರೆ, ಆಂದೋಲ ಸ್ವಾಮಿ ಕರ್ಕೊಂಡು ಬಾ, ಅವನಿಗೆ ದಮ್ಮಿತ್ತಂದ್ರೆ ಬರಲಿ, ಅವನರೇ ಸಾಯಲಿ ನಾವರೇ ಸಾಯಲಿ ಅನ್ನುವಂಥ ಪ್ರಚೋದನಾತ್ಮಕ ಮಾತನಾಡಿದ್ರೂ ಕೂಡ ಅವ್ರ ಮೇಲೆ ಅಲ್ಲಿಯ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೀಗಿದ್ದಾಗ ನನ್ನ ಪ್ರಚೋದನಾ ಹೇಳಿಕೆ ಇವರು ಕೊಡ್ತಾರೆ ಅನ್ನೋದಕ್ಕೆ ಯಾವ ಆಧಾರದ ಮೇಲೆ ನನಗೆ ನಿರ್ಬಂಧ ವಿಧಿಸಿದ್ರಿ? ಅಲ್ಲಿ ಯಾವುದೂ ಸ್ಟೇಜ್ ಪ್ರೋಗ್ರಾಮ್ ಇರಲಿಲ್ಲ, ಅಥವಾ ಅಲ್ಲಿ ಪ್ರೆಸ್ ಮೀಟಿಗೆ ನಾನು ಹೋಗ್ತಾ ಇರಲಿಲ್ಲ. ಆದರೂ ಕೂಡ ಆ ದೇವರ ದರ್ಶನಕ್ಕೆ ನಮಗೆ ನಿರ್ಬಂಧ ವಿಧಿಸಿರುವಂತಹದ್ದು ಇದೊಂದು ದೊಡ್ಡ ಷಡ್ಯಂತ್ರ ಇದೆ. ಚಿತ್ತಾಪುರ್ PSI ಕೂಡ ನೇರವಾಗಿ ನಮಗೆ ಬಂದು ನೋಟಿಸ್ ಕೊಡದೇನೆ ಕೆಲವು ಹರಟೆ ಮಾತುಗಳನ್ನು ಹಾಡಿ ಇಡೀ ನಮ್ಮ ಸಂಘಟನೆಗೆ ನೋವನ್ನು ಉಂಟು ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ. ಈ ನಕಲಿ ಟ್ರಸ್ಟ್ನವರು ಆಂದೋಲ ಸ್ವಾಮಿ ದಂಡುಗುಂಡ ಸ್ವಾಮಿ ಬಂದರೆ ಇವ್ರನ್ನ ಸಾಯಿಸಬೇಕು ಅಂತಲೇ ಯಾದಗಿರಿಯಿಂದ ಸುಮಾರು 200 ಬಡಿಗೆಗಳನ್ನು ತೆಗೆದುಕೊಂಡು ಹೋಗಿದ್ರು. ಬರಲಿ ಅವ ಸ್ವಾಮಿ ಹೇಗೆ ಬರ್ತಾನೆ, ಅವನ್ನ ನೋಡ್ಕೊಳ್ಳೋಣ, ಅವನ ಜೀವಂತ ಹೋಗ್ತಾನೇನೋ ವಾಪಸ್ಸ ಅಂತೇಳಿ 200 ಬಡಿಗೆಗಳನ್ನು ಸಾಗಾಣಿಕೆ ಮಾಡಿದ್ದು ಪೊಲೀಸರ ಗಮನಕ್ಕೆ ತಂದರೂ ಕೂಡ ಅವರು ಈ ಬಡಿಗೆಗಳನ್ನು ಸೀಸ್ ಮಾಡಲಿಲ್ಲ. ಪ್ರತಿಯೊಬ್ಬರ ಕೈಯಲ್ಲಿ ಬಡಿಗೆ. ನಾನು ಈ ನಕಲಿ ಟ್ರಸ್ಟ್ನವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಜಾತ್ರೆ ಮಾಡ್ತಾ ಇರೋದು ಸ್ವಾಮಿಗಳನ್ನು ಶ್ರೀರಾಮ ಸೇನೆ ಕಾರ್ಯಕರ್ತರನ್ನು ಸಾಯಿಸಲಿಕ್ಕೋ ಅಥವಾ ಸಂಪ್ರದಾಯಗಳನ್ನು ಆಚರಣೆ ಮಾಡಲಿಕ್ಕೋ ಅನ್ನುವಂಥದ್ದು ಸ್ಪಷ್ಟಪಡಿಸ್ಬೇಕು. ಇವರು ಅಲ್ಲಿ ಬಾಬಾ 40 ಚೋರ್ರವರು. ಇದು ಸಂವಿಧಾನ ಬಾಹಿರಾಗಿದೆ. ನೋಟಿಸ್ ಕೊಡದೇನೆ ನಮಗೆ ಹಾಗೇ ಸಾಗಾಗಬೇಕು ಅಂತ PSI ಭಾಳ ಪ್ರಯತ್ನ ಮಾಡಿದರು. ಯಾಕೆ ನೋಟಿಸ್ ಕೊಟ್ಟರೆ ಇವರು ಮತ್ತೆ ಕೋರ್ಟಿಗೆ ಹೋಗಿ ಮುಂದೆ ಪರ್ಮಿಷನ್ ತರ್ಬೋದು ಅನ್ನೋ ನಾವು ಪಟ್ಟು ಬಿಡದೇನೆ ಆ ನೋಟಿಸ್ ಸಿಗುವವರೆಗೂ ಕೂಡ ನಾವು ಹೋರಾಟ ಮಾಡಿ ಈ ನೋಟಿಸನ್ನು ತೆಗೆದುಕೊಂಡು ನಾವು ಬಂದಿದ್ದೀವಿ. ಇವರು ಎಷ್ಟೇ ಬಲಾಢ್ಯರಿರ್ಬೋದು, ಇವ್ರ ಜೊತೆ ಯಾವುದೇ ಮಂತ್ರಿ ಇರ್ಬೋದು, ಮುಂದಿನ ಸಲ ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು ನಾವು ಜಾತ್ರೆಗೆ ಹೋಗ್ತೀವಿ ಅನ್ನುವಂತಹ ಶಪಥವನ್ನು ನಾವು ಇವತ್ತಿನ ದಿವಸ ಮಾಡಿದ್ದೇವೆ. ಮತ್ತು ಈ ನಕಲಿ ಟ್ರಸ್ಟನ್ನು ಬರ್ಖಾಸ್ತು ಮಾಡಬೇಕು. ತಹಸೀಲ್ದಾರರಿಗೆ, ಜಿಲ್ಲಾಡಳಿತಕ್ಕೆ ಮುಜರಾಯಿ ಆಯುಕ್ತಾಲಯ ಸ್ಪಷ್ಟ ಒಂದು ಸಂದೇಶ ಕೊಟ್ಟಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳಿಗೆ ಇಂತಹ ಟ್ರಸ್ಟ್ಗಳ ನೇಮಕ ಮಾಡುವುದು ಸಂವಿಧಾನ ಬಾಹಿರ, ಅವುಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ 3/7/2025 ಆದೇಶ ಮಾಡಿದರೂ ಕೂಡ ಇಲ್ಲಿಯ DC ನಿದ್ರೆಗೆ ಜಾರಿದ್ದಾರೆ. ಚಿತ್ತಾಪುರ್ ತಹಸೀಲ್ದಾರ್ ನಮಗೆ ನಿರ್ಬಂಧ ಹೊರಡಿಸ್ತಾರೆ. ಕಾಗಿಣ, ಬಾಗೋಡಿ, ಭೀಮಾ ಆ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ಮಾಡಿದರು. 3 ಕಿಲೋಮೀಟರ್ ರಸ್ತೆ ಮಾಡಿದರು. ಸಾವಿರಾರು ಟಿಪ್ಪರ್ ಮರಳನ್ನು ಸಾಗಿಸ್ತಿದ್ರು, ಲೂಟಿ ಮಾಡಿದರು. ಅವರು ಲೂಟಿಕೋರಿಗೆ ಸಾಥ್ ಕೊಟ್ಟರು. ಇವರು ಅವರಿಗೊಂದು ನೋಟಿಸ್ ಕೊಡಲಿಲ್ಲ, ನಿರ್ಬಂಧ ಹೊರಡಿಸಲಿಲ್ಲ. ಪೂಜೆಗೆ ಹೋಗೋರಿಗೆ, ದೇವಸ್ಥಾನಕ್ಕೆ ಹೋಗೋರಿಗೆ ನಿರ್ಬಂಧ ವಿಧಿಸಿದ್ರಂದರೆ
ನಿಮಗೆ ಮುಂದೆ ಈ ಅಕ್ರಮ ಮರಳುಗಾರಿಕೆಯಲ್ಲಿ ಮಾರಿ ಹಬ್ಬ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇಲ್ಲಿಯ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಆಯುಕ್ತಾಲಯ ಪತ್ರ ಕಳಿಸಿದ್ರೂ ಕೂಡ ಇದು ನೀವು ಡಸ್ಟ್ಬಿನ್ಗೆ ಇಟ್ಟು ಅಲ್ಲಿ ಆಡಳಿತ ನಡೆಸ್ತಾ ಇರುವುದನ್ನು ಖಂಡಿಸಿ ದಂಡಗುಂಡ ಆ ಕ್ಷೇತ್ರಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು, ಆ ನಕಲಿ ಟ್ರಸ್ಟ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಇದೇ ಬರುವ 14ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ದಂಡಗುಂಡ ಸ್ವಾಮೀಜಿಯೇ ಮತ್ತು ಶ್ರೀರಾಮ ಸೇನೆ ಸಂಘಟನೆಯ ನೇತೃತ್ವದಲ್ಲಿ 1 ದಿನದ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ರಾಜ್ಯದ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಕಣ್ ತೆರೆಸಲಿಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನ ಜಾತ್ರೆ ಒಳಗೆ